ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಬನ್ಸಿ ರವೆ ಅವರೆಕಾಳು ಉಪ್ಪಿಟ್ಟು. ಈ ಉಪ್ಪಿಟ್ಟು ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ. ಅದು ಬನ್ಸಿ ರವೆ ಜೊತೆ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಇಲ್ಲ ಅಂಥವ್ರಿಗೂ ಕೂಡ ಈ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಈ ಬನ್ಸಿ ರವೆ ಹಾಕಿ ಉಪ್ಪಿಟ್ಟನ್ನ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಏನೇನು ಪದಾರ್ಥ ಬೇಕಂತ ಕೂಡ ಹೇಳ್ತೀನಿ. ಈಗ ನೋಡಿ, ನಾನು ಬನ್ಸಿ ರವೆ ಅಂತಂದರೆ 1 ಲೋಟ ಬನ್ಸಿ ರವೆ, ಮೀಡಿಯಮ್ ಬನ್ಸಿ ರವೆ ತೊಗೊಂಡಿದ್ದೀನಿ. 1 ಲೋಟ ಬನ್ಸಿ ರವೆ, 1 ಲೋಟ ಅವರೆಕಾಳು, ಹಸಿ ಅವರೆಕಾಳು ಸಮ ಪ್ರಮಾಣದಲ್ಲಿ ಹಾಕಬೇಕು. ಬನ್ಸಿ ರವೆ ಅಂದರೆ ಈ ಥರ ಇರುತ್ತೆ. ಇದರಲ್ಲಿ 2 ಥರ ಬರುತ್ತೆ, ದಪ್ಪದು ಮತ್ತು ಮೀಡಿಯಮ್ಮು. ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಬನ್ಸಿನಲ್ಲಿ ಮೀಡಿಯಮ್ ರವೆ. ಅವರೆಕಾಳು, ಹಸಿ ಅವರೆಕಾಳು ಸೀಸನ್ನಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಉಪ್ಪಿಟ್ಟನ್ನ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ನಾನು ಒಂದು ಸುಲಿದು ಇಟ್ಟಿದ್ದೀನಿ. ಇವಾಗ ಕುಕ್ಕರ್ಗೆ ಇಟ್ಬಿಟ್ಟು ಕುಕ್ಕರಿಗೆ ನೀರು ಹಾಕಿ ಉಪ್ಪು ಹಾಕ್ತೀನಿ. ಇವಾಗ ನೀರು ಕುದಿ ಬಂದ ಮೇಲೆ ಅವರೆಕಾಳನ್ನ ಹಾಕ್ತೀನಿ. ಅವರೆಕಾಳು ಹಾಕಿದ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಲ್ ಬರೆಸ್ತೀನಿ. ಇವಾಗ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರು ಅವರೆಕಾಳು ಬೆಂದ್ಬಿಟ್ಟು 3 ವಿಸಲ್ ಬರೆಸಿದ್ದೀನಿ. ಅವರೆಕಾಳು ಬೆಂದ್ಬಿಟ್ಟು ತಣ್ಣಗೂ ಕೂಡ ಆಗಿದೆ. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ನಾನು ರವೆನ ಹಾಕ್ತೀನಿ. ರವೆ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿಬಿಟ್ಟು ಹುರಿತೀನಿ ರವೆನ. ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮೀಡಿಯಮ್ ಉರಿ ಇಟ್ಕೊಂಡು ರವೆನ ಹುರಿತೀನಿ. ನೋಡಿ, ಈ ಥರ ಹುರಿಬೇಕು. ಈಗ ನೋಡ್ತಾ ಇದ್ದೀರಲ್ವ, ಈ ಥರ ಒಂದು 5 ನಿಮಿಷ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಹುರಿಬೇಕು. ಘಮ ಬರೋವರೆಗೂ ಕೂಡ ಹುರಿಬೇಕು. ಇವಾಗ ಈರುಳ್ಳಿ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಉಪ್ಪಿಟ್ಟಿಗೆ. ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ತುಪ್ಪ ಒಂದು 2 ಸ್ಪೂನು, ಎಣ್ಣೆ ಒಂದು 3 ಸ್ಪೂನ್ ಹಾಕ್ತೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ತೀನಿ. ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆನ ಹಾಕ್ತೀನಿ. ಉದ್ದಿನಬೇಳೆನ ಹಾಕ್ತೀನಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ ಮೇಲೆ ಕೆಂಪಾಗಬೇಕು. ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡಬೇಕು ಕಡಲೆಬೇಳೆ ಉದ್ದಿನಬೇಳೆನ. ಇವಾಗ ಹಸಿರುಮೆಣ್ಸಿನ್ಕಾಯಿ, ನಾನು ಒಂದು 7-8 ಹಸಿರುಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಿರೋ ಹಸಿರುಮೆಣ್ಸಿನ್ಕಾಯಿ. ಈರುಳ್ಳಿ, ಒಂದು ಗೆಡ್ಡೆ, ದೊಡ್ಡ ಗೆಡ್ಡೆ, ಒಂದು ಗೆಡ್ಡೆ ಈರುಳ್ಳಿನ ಹಾಕ್ತೀನಿ. ಕರಿಬೇವಿನ ಸೊಪ್ಪು, ಹಸಿರುಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ಮೀಡಿಯಮ್ ಊರಿನಲ್ಲಿ ಈರುಳ್ಳಿ ಮೆತ್ತಗಾಗೋರು ಕೂಡ ಫ್ರೈ ಮಾಡಬೇಕು. ಈಗ ಅವರೆಕಾಳನ್ನ ಬೇಯಿಸಿಬಿಟ್ಟು ನೀರನ್ನ ಸೆಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ ಮೆತ್ತಗಾದ ಮೇಲೆ ಬೇಯಿಸಿದ ಅವರೆಕಾಳನ್ನ ಹಾಕ್ತೀನಿ. ಬೇಯಿಸಿದ ಅವರೆಕಾಳು ಹಾಕಿದ ಮೇಲೆ ಒಂದು 3-4 ನಿಮಿಷ ಒಗ್ಗರಣೆಯಲ್ಲಿ ಅವರೆಕಾಳು ಬೇಯಬೇಕು. ಮುಚ್ಚಿಬಿಟ್ಟು ಬೇಯಿಸಬೇಕು. ಇಲ್ಲಿ ನಾನು ನೀರನ್ನ ಕುದಿಯೋಕ್ಕಿಟ್ಟಿದ್ದೀನಿ. 1 ಲೋಟ ಬನ್ಸಿ ರವೆಗೆ 2 ಲೋಟ ನೀರು ಹಾಕ್ತೀನಿ. ನಾನು 1 ಗ್ಲಾಸ್ ಹಾಕಿದ್ದೆ ಬನ್ಸಿ ರವೆನ. 2 ಗ್ಲಾಸ್ ನೀರನ್ನ, ಕುದಿಯೋ ನೀರನ್ನ ಹಾಕ್ತೀನಿ.
ಹಾಕಿದ ಮೇಲೆ ತೆಂಗಿನ ತುರಿ ಹಾಕ್ತೀನಿ. ಒಂದು ಅರ್ಧ ಬಟ್ಲು ತೆಂಗಿನ ತುರಿ ಹಾಕ್ತೀನಿ. ತೆಂಗಿನ ತುರಿ ಹೆಚ್ಚು ಹಾಕಿದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ನಿಂಬೆ ರಸ, ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ನೋಡಿ, ಈ ಥರ ನಿಧಾನಕ್ಕೆ ರವೆನ ಹಾಕಬೇಕು. ಗಂಟಾಗಿಬಿಡುತ್ತೆ. ಇಲ್ಲದಿದ್ದರೆ ನಿಧಾನಕ್ಕೆ ಒಂದು ಕೈಯಲ್ಲಿ ತಿರುಗಿಸ್ಬೇಕು, ಒಂದು ಕೈಯಲ್ಲಿ ನಿಧಾನಕ್ಕೆ ರವೆ ಹಾಕ್ತಾಯಿರಬೇಕು. ಇವಾಗ ಉರಿ ಪೂರ್ತಿ ಸಣ್ಣ ಮಾಡಿಬಿಡ್ಬೇಕು. ರವೆ ಬೇಯಬೇಕಲ್ವ, ಅದಕ್ಕೆ ಸಣ್ಣ ಮಾಡಿಬಿಡ್ರಿ ಉರಿನ. ಸಣ್ಣ ಉರಿನಲ್ಲೇ ರವೆ ಅರಳ್ಕೋಬೇಕು. ಸಣ್ಣ ಉರಿನಲ್ಲಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇವಾಗ ಸಣ್ಣಗೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಚೆನ್ನಾಗಿ ರವೆ ಕೂಡ ಬೆಂದಿದೆ ನೋಡಿರಿ, ಉದುರಾಗಿ ಕೂಡ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿರಿ. ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಹಾಗೆ ರವೆ ಅರಳೋಕ್ಕೆ ಬಿಡಬೇಕು. ಇವಾಗ ನೋಡಿ ಚೆನ್ನಾಗಿ ಅರಳಿಕೊಂಡಿದೆ ರವೆ. ತುಂಬ ಉದುರಾಗಿಯೂ ಇದೆ, ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಟ್ರೈ ಮಾಡಿರಿ. ಟ್ರೈ ಮಾಡಿ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ.